ಏನಾಯ್ತು? ಕರೆಂಟ್ ಆಗಿದ್ದಿಲ್ಲ ಅಯ್ಯೋ ನಿಮಗೆ ಕಾಯ್ಕೊಂಡಿದ್ದೀನಿ ನಾನು. ಅಭಿ ಯೋಜನೆ ಮೆಡಿಕಲ್ ಅಂತ ಬರೋದಂತ ಅಂತ ನಾನು ಮಾತಾಡ್ದೆ. ನಾನು ಜೊತೆಲ್ಲ ಇದ್ದೆ. ಪ್ರಕಾಶ್ಗೆ ಹೇಳಿದ್ರು ಸಾಹೇಬ್. ಪ್ರಕಾಶ್ AW ಪ್ರಕಾಶ್ ಬರೋಣಪ್ಪ ಅರ್ಜೆಂಟ್ ಬರೋಣಪ್ಪ ಅಂತ ಹೇಳಿದ್ರು. ಹಾಂ ಮಾತಾಡ್ಸ ಕೊಡ್ತೀನಿ ನಾನು. ಅದು ಪೂರ್ತಿಯಲ್ಲ ನನಗೆ. ನೀವು ನಮ್ದು ಅರ್ಥ ಆಯ್ತಲ್ಲ. ಗಣೇಶ್ ನನಗೆ ಯಾವ ಮಟ್ಟಿಗೆ ಟೆನ್ಷನ್ ಆ ಮಟ್ಟಿಗೆ ಟೆನ್ಷನ್ ಇದೆ. ಹೌದಾ? ನೋಡ್ರಿ, ಪ್ರತಿ ವಾರ್ಡುನು 9 ವಾರ್ಡುನು ಒಬ್ಬರು 5,000 ಒಬ್ಬರು ಪುಣ್ಯಾತ್ಮ 25,000 ಬೇಕಂದವ್ರೆ. ನೀವಿಲ್ಲ ನೀವು ಇವತ್ತು ಕೊಡ್ತೀನಿ ಅಂದಿದ್ದಕ್ಕೆ ನಾವು ಮಾಡಿದ್ದು. ನೀವು ತಗೊಂಡ್ಬರ್ತೀನಿ ಅಂತ ಹೇಳೋದು. ಅಭಿ ನಿಮ್ಗೆ ವೇಟಿಂಗ್ ನೋಡಿ. ನೀವು ಸೈಲೆಂಟ್ ಆಗಿ ನಿಂತಿದ್ದೀರ. ಒಂದಿನ ಸೋಮವಾರ ಮೊದಲನೇ ನಿಮ್ಗೆ ಹೇಳಿ 1 ವಾರ ಆಯ್ತು. ಅರ್ಥ ಮಾಡ್ಕೊಂಡು ನೀವು ಕೇಳಿ. ನೀವು ಸೋಮವಾರ ಕೇಳಿದೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ 4 ದಿನ. 4 ದಿನದಲ್ಲಿ ನಾನು ಏನು ಮಾಡಲಿ? ಎಲ್ಲೆಲ್ಲಿ ತಗೊಂಡು ಆಮೇಲೆ ಅದೇನು ಒಂದೇ ಸಲ ತಗೊಂಡು ಲೋನ್ ಮಾಡಕ್ಕೆ ಚಿಕ್ಕದು ಒಂದೊಂದು ಸಲ ಲೋನ್ ಮಾಡಬೇಕು. ಸರಿ, ಮಾತಾಡ್ತೀನಿ. ಆಯ್ತು, ತಲುಪಿಸ್ತೀನಿ. ನೀನು ಆಯ್ತು. ಈಗ ಇವತ್ತು ಒಂದು ಎಷ್ಟು 15 ಇವತ್ತು ರೈಲಿನ ವ್ಯವಸ್ಥೆ ಮಾಡ್ತಾರೆ. ಹೌದಾ? ರೈಲಿನ ವ್ಯವಸ್ಥೆ ನಾನೇ ಜೊತೆ. ಸರಿ, ಆಯ್ತು. 1 ಲಕ್ಷ ಏನಕ್ಕೆ? 1 ಲಕ್ಷಕ್ಕೆ ಎಷ್ಟು ಗಣೇಶ ಬರುತ್ತೆ ಗೊತ್ತಾ? 500 ಎಷ್ಟು ಗಣೇಶ? ಹೌದಾ? 100 ಗಣೇಶ ಬರುತ್ತೆ. ಸರಿ, ಆಯ್ತು. ಸಾಹೇಬ್ ಮಾತಾಡ್ಬಿಟ್ಟು ನೋಡಿ. ಆಯ್ತು, ನೀನೇ ಬರೀ. 1 ನಿಮಿಷ ಇರ್ರಿ. ಗೊತ್ತಾಯ್ತು. ಯಾರ ಕಳಿಸೋದು? ಈಗ 15 ಲಕ್ಷ ಹೇಳೋದು ಸಾಹೇಬ್. 1 ನಿಮಿಷ ರೀ. ಇನ್ನೊಂದು ಮಾಲೂರಿಂದ ಬರ್ತಾ ಇದೆ. ನಲ್ಲಿನಾಗ ಆಲ್ರೆಡಿ ಬರ್ತಾ ಇದೆಯಾ ಗಣೇಶ? ಇನ್ನೊಂದು 1 ಅವರಲ್ಲಿ ಇರುತ್ತೆ. ನಾನು ಬರ್ತೀನಿ. ಇದು ಅದು ಹುಡುಗರು ಇದ್ದಾರೆ ಇಳಿಸೋದಿಕ್ಕೆ. ಹುಡುಗರು ನೀವು ಸುಮ್ಮನೆ ಜೊತೆಲಿ ಇದ್ರೆ ಸಾಕು. ಒಂದು 15 ಗಂಟೆ ನಾನು ಅಷ್ಟಬೇಕು ಬರ್ತೀನಿ. ಫೋನ್ ಹಾಕ್ತೀನಿ. ನಿಮ್ಮ ಲೊಕೇಶನ್ ಬಂದು ಫೋನ್ ಹಾಕ್ತೀನಿ. ಆಯ್ತು. 10 ಲಕ್ಷದ ವೇಟಿಂಗ್ ಅಲ್ಲಿ ಇದ್ದೀನಿ. ಸರಿ, ಅಲ್ಲಿ ಸಾಹೇಬ್ ಹತ್ರ ಮಾತಾಡ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿ. ಒಂದು ಗಣೇಶ 600 ರೂಪಾಯಿ, ಒಂದು ಗಣೇಶ 350, ಒಂದು ಗಣೇಶ 250. ಈ ತರ ರೇಟ್ಗಳು ನನಗೆ ದಿಢೀರ್ ಎಲ್ಲಿಂದ ಮಾಡ್ಕೊಡೋಣ. ಆಯ್ತು, ಸರಿ. ನಿಮ್ಮನ್ನು ಸರಿ, ಯಾಕೆಂದ್ರೆ ಸಾಹೇಬ್ರು ಬರಲ್ಲ. ಆಮೇಲೆ ಇನ್ನೊಂದು, ನಾವು ನಿಮ್ಮ ಹತ್ರ ಎದುರು ಬಿಟ್ರೆ ಯಾವುದು ನಾವು ಮಾತಾಡ್ಸ್ಕೊ ಹೋಗಲ್ಲ. ಅದಕ್ಕೆ ನಾನು ಯಾವತ್ತ ನಿನ್ನ ನಮಸ್ಕಾರ ನಿಮಗೂ ಕೇಳೋದು. ನೀವು ಯಾರು ಅಂತಲೂ ನಾವು ಬಂದರೂ ಕೇಳಕ್ ಹೋಗಲ್ಲ. ನಾನು ಯಾವತ್ತ ನೀನು ಮಾತಾಡ್ಸಿದ್ದೀನಿ. ನಾನು ನಿಮ್ಗೆ ಕಾಲ ಐತೆ.
ನಮಸ್ತೆ ಆ ಮೊಬೈಲ್ನ ಹೊರಗಡೆ ಅಂತ